ಏನೋ ಸಣ್ಣ ನೆಪ ಒಡ್ಡಿ ಆ ಬಿಲ್ನ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ. ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಜನಗಳು ಯಾವುದೇ ವಿಚಾರ ಮಾತಾಡಿದ್ರು ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅಷ್ಟು ಕಾನೂನುಗಳನ್ನು ತಂದಿದ್ದಾರೆ. ಕೈ ಸನ್ನೆ ಮಾಡಿದ್ರೆ ಕೇಸ್ ಹಾಕ್ಬೋದು, ಕಣ್ಣು ಮಿಟಿಕಿಸಿದ್ರೆ ಕೇಸ್ ಹಾಕ್ಬೋದು, ಮಾತಾಡಿದ್ರೆ ಕೇಸ್ ಹಾಕ್ಬೋದು. ಆ ರೀತಿಯಾದಂಥ ಎಮರ್ಜೆನ್ಸಿ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ತಂದಾಗ ಇಂದಿರಾ ಗಾಂಧಿಯವರು ಯಾವ ಕುತಂತ್ರವನ್ನು ಮಾಡಿದರು, ಅದೇ ಕುತಂತ್ರವನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಹಿ ಹಾಕಿದ್ರೆ ರಾಜ್ಯದಲ್ಲಿರುವಂಥ ಮಾಧ್ಯಮ ಮಾತಾಡುವಂಥ ಹಕ್ಕು, ಪೊಲಿಟಿಕಲಿ ನಾವು ಏನು ವಿರೋಧ ಪಕ್ಷಗಳು ವಿರೋಧ ಮಾಡೋಕ್ಕೆ ಭಾಷೆಯನ್ನು ಉಪಯೋಗ ಮಾಡ್ತೀರಿ, ಅದು ಎಲ್ಲ ಕೂಡ ಪೊಲೀಸರ ರಾಜ್ಯ ಆಗೋದು. ಪೊಲೀಸರು ಸರ್ಕಾರದ ಚಿತಾವಣೆ ಮೇಲೆ ಯಾರ ಮೇಲೆ ಬೇಕಾದರೂ ಕೇಸ್ ಹಾಕ್ಬೋದು, ಎಲ್ಲರನ್ನೂ ಜೈಲಿಗೆ ಕಳಿಸ್ಬೋದು. ಹಿಂಗಾದರೆ ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ? ಅದರಿಂದ ಈ ಕಾಂಗ್ರೆಸ್ ಮಾಡಿರೋ ಈ ಕುತಂತ್ರದ ಬಿಲ್ಲನ್ನು ದಯವಿಟ್ಟು ಸಹಿ ಮಾಡಬೇಡಿ. ಇದು ರಾಜ್ಯಕ್ಕೆ ಮಾರಕವಾದಂಥ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ಒಂದು ದುರುಳ ಬಿಲ್. ಈ ದುರುಳ ಬಿಲ್ಲನ್ನು ದಯವಿಟ್ಟು ಸಹಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಮಾಡಿದ್ವಿ. Whatever the demolition in Kogilo, it is totally illegal. So that once government demolished the illegal buildings, why they are going to legalize the in other way? They should not. ರಾಜ್ಯದಲ್ಲಿ ಹಾನಿಗೊಳಗಾದಂಥ ರೈತರು 14,21,000 ಕಲ್ಯಾಣ ಕರ್ನಾಟಕ ಊರಿನಲ್ಲೇ 7,21,786 ರೈತರು 7,21,786 ರೈತರು ಹಾನಿಗೊಳಗಾದರು. ಆದರೆ ನಾವು ಕೊಟ್ಟಂತ ಹಣ 1,072 ಕೋಟಿ ರೂಪಾಯಿ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ಒಂದರಲ್ಲೇ 3,23,318 ರೈತರು ಹಾನಿಗೊಳಗಾದರು. ನಾವು ಕೊಟ್ಟಂತ ಹಣ 498 ಕೋಟಿ ರೂಪಾಯಿಗಳು. ಅಂದರೆ ನಾವು ಮಳೆ ಬಂದು ಪ್ರವಾಹ ಬಂದು ಬೆಳೆ ಕಳ್ಕೊಂಡಿದ್ದ ರೈತರಿಗೆ ಈಗಾಗಲೇ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಅವರ ಅಕೌಂಟ್ಗಳಿಗೆ, ವಿಶೇಷವಾಗಿ ಅವರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂತ ಹೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಮಗೆ ಮೆಜಾರಿಟಿ ಇರಲಿಲ್ಲ. ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ಆ ಕಾನೂನು ಅಡಿಯಲ್ಲಿ ನೀವು ಸವಲತ್ತುಗಳು ಕೊಡಿ. ಒಂದು ಯಾವುದೇ ಕಾರ್ಯಕ್ರಮ ಬಂದರೆ ಮೊದಲು ಈ ಕಾರ್ಯ ಕೊಡಿ.